ಸೆಕ್ಸ್ ಇಸ್ ನಾಟ್ ಓನ್ಲಿ ಅ ಬೆಡ್ರೂಮ್ ಟಾಕ್. ಕರೆಕ್ಟ್. ಇದು ಬೋರ್ಡ್ ರೂಮಿಗೆ ಬರಬೇಕು ಆ್ಯಂಡ್ ಸರಿಯಾಗಿ ಇಂಪಾರ್ಟೆನ್ಸ್ ಕೊಡಬೇಕು, ಸೀರಿಯಸ್ನೆಸ್ ಕೊಡಬೇಕು. ಅದು ಬರೇ ತಾಯಿ ಮತ್ತು ಮಗಳು ಹತ್ರ ಮಾತಾಡೋದಲ್ಲ, ಮಗನ ಹತ್ರನೂ ಇದೇ ಸೀರಿಯಸ್ನೆಸ್ನಲ್ಲಿ ಮಾತಾಡಬೇಕು. ಪೀರಿಯಡ್ಸ್ ಬಂದರೆ ಏನು, ವಾಯ್ಸ್ ಚೇಂಜ್ ಅಂದರೆ ಏನು, ಯಾಕೆ ಬರುತ್ತೆ, ಇದು ಹೇಗೆ ಇಂಪಾರ್ಟೆನ್ಸ್ ಆಗುತ್ತೆ. ಇವಾಗ ಹಳೆ ಕಾಲದಲ್ಲಿ ಹುಡುಗಿ ಮೈನಿರ್ತನ ಅಂದರೆ ಶಿ ಕಮ್ಸ್ ಆಫ್ ಏಜ್ ಅಂತಂದರೆ ಎಲ್ಲರೂ ಒಂಥರ ಶಿ ಇಸ್ ರೆಡಿ ಫಾರ್ ಮ್ಯಾರೇಜ್ ಅಂತ ಮಾಡ್ತಾರೆ. ಅದು ಅಲ್ಲ. ಅಂದರೆ ಹರ್ ಬಾಡಿ ಅಂದರೆ ಆಕಿನ ದೈಹಿಕ ಅದು ಸಂಬಂಧಪಟ್ಟಿದ್ದು ಅಂಗಗಳು ಅದು ಮೆಚ್ಯೂರ್ ಆಗಿದೆ ಅಂತ. ಬಟ್ ಏನು ಮಾಡ್ತಿದ್ರು ಹಳೆ ಕಾಲದಲ್ಲಿ ಹಳ್ಳಿಗಳಿಗೆ ಅದೊಂದು ದೊಡ್ಡ ಡಂಬರಾಟ ಮಾಡ್ತಾಯಿದ್ರು. ಅಂದರೆ ಶಿ ಇಸ್ ರೆಡಿ ಫಾರ್ ಮ್ಯಾರೇಜ್ ಅಂತ. ಅದಕ್ಕೆ ಚೈಲ್ಡ್ ಮ್ಯಾರೇಜು ಇದೆಲ್ಲ ಆಗ್ತಾಯಿತ್ತು. ಬಟ್ ಅದು ತಪ್ಪು. ಏನು ಮಾಡಬೇಕು ಅಂದರೆ ಮಾಹಿತಿ ಕೊಡಬೇಕು ಮಗಳಿಗೆ, ಏನು ಇಂಪಾರ್ಟೆಂಟು ಏನಿಲ್ಲ, ಇದು ರೆಗ್ಯುಲರ್ ಆಗುತ್ತೆ, ಇದು ಹೈಜೀನು, ಯಾಕೆ ಇದು ಪೀರಿಯಡ್ ಬರುತ್ತೆ, ಅಂಡಾಣುಗಳು ಉತ್ಪತ್ತಿ ಆಗುತ್ತೆ, ಇವಾಗ ನೀವು ಒಂದು ಸ್ವಲ್ಪ ಜಾಗೃತಿಯಾಗಿರಬೇಕು. ಅದು ಗಂಡಸರು ಹೆಂಗಸರು ಆ ಥರ ಮಿಕ್ಸ್ ಆಗಬಾರ್ದು. ಈ ಥರ ಲೈಂಗಿಕ ಸಂಪರ್ಕ ಏನಿದೆ ಅದನ್ನೂ ಭಾಳ ಕೇರ್ಫುಲ್ಲಾಗಿರಬೇಕು. ಯು ಕ್ಯಾನ್ ಗೆಟ್ ಇನ್ ಟು ಟ್ರಬಲ್. ಇದೆಲ್ಲ ತಾಯಿದು ಒಂದು ದೃಷ್ಟಿ, ತಂದೆದು ಒಂದು ದೃಷ್ಟಿ.